ರೇಷ್ಮಾ ತಾವೇನು ಹೇಳ್ತೀವಿ ತಮ್ಮ ಸರದಿ? ಸರ್ ಹೇಳ್ತಿದಾರಲ್ಲ, ಕಾಲಭೈರವ, ಐ ಆಮ್ ಕಾಳಿ, ಐ ಆಮ್ ಕಾಲಭೈರವ, ಇಫ್ ಎನಿಬಡಿ ಮೇಕ್ಸ್ ಫನ್ ಆಫ್ ಐ ಡಿಸ್ಟ್ರಾಯ್ ಅಂತ ಮಾಡಲಿ. ಇಫ್ ಆ ಕೈನ ಆ ಕಾಲಭೈರವ ಕಾಳಿ ಅನ್ನೋ ತತ್ವ ಏನು ಅಂದರೆ ಕೈನ ಈ ಥರ ಎತ್ತಕ್ಕಾಗಬಾರ್ದು ಅನ್ನೋದು ಆಗ್ತಾಯಿದೆ ತಾನೇ. ಅವ್ರು ಎಷ್ಟು ಕೀಳು ಮಟ್ಟಿಗೆ ಇಳಿದು ಮಾತಾಡ್ತಿದ್ದಾರೆ ಅಂದರೆ ಯಾರ ಹತ್ರ ಕಾಳಿ ಶಕ್ತಿ ಇಲ್ಲ, ಯಾರ ಹತ್ರ ಕಾಲಭೈರವ ಶಕ್ತಿ ಇಲ್ಲ. ಅವರವರಿಗೆ ಅವರೇ ಕಾಳಿ, ಅವರವರಿಗೆ ಅವರೇ ಕಾಲಭೈರವ. ಇಷ್ಟು ಜನ ಮಾತಾಡ್ತಿದ್ದೀವಿ, ಯಾಕೆ ಎಲ್ಲರೂ ಸೊಳ್ಳೆ ಥರ ಇಲ್ಲೇ ಸತ್ತು ಬೀಳ್ತಾ ಇಲ್ಲ? ಬೀಳ್ಬೇಕಿತ್ತಲ್ಲ, ನಾವು ಇಲ್ಲಿ ಬರೋಕ್ಕೆ ಆಗಬಾರ್ದಿತ್ತು. ನಮ್ಮ ಕೈ ಕಾಲೆಲ್ಲ ಮುರಿದು ನಾವೆಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಡ್ಬೇಕಿತ್ತು. ಕಾಳಿ ವಿರುದ್ಧ ಮಾತಾಡ್ತಿದ್ದೀವಿ, ಕಾಲಭೈರವನ ವಿರುದ್ಧ ಮಾತಾಡ್ತಿದ್ದೀವಿ ಅಂದರೆ ಯಾರು ಕಾಳಿ, ಯಾರು ಕೈಲಭೈರವ, ಯಾರು ಸತ್ತು ಹೆಣಗಾಡಿ ಸೊಳ್ಳೆ, ಇಲ್ಲಿ ನೀವೇ ಅರ್ಥ ಮಾಡ್ಕೊಳ್ಳಿ. ಹೇಳ್ದವರು ಯಾರು ಕಾಳಿ ಯಾರು ಕಾಲಭೈರವ ಅಂತ ಹೇಳಿದವರು ಅಲ್ಲಿ ಕೂತಿದ್ದಾರೆ, ಓಡೋಗಿದ್ದಾರೆ. ಸೊಳ್ಳೆ ಅಂತ ಯಾರನ್ನ ಸಂಬೋಧಿಸಿದ್ರೆ ಅವ್ರು ಇಲ್ಲಿ ಕೂತಿದ್ದೀವಿ. ಸೊ ಕಾಳಿ ಯಾರಾದರೂ, ಸೊಳ್ಳೆ ಯಾರಾದರೂ. ಡಾಕ್ಟರ್ ಮೇಡಮ್ ಮಾತಾಡ್ತಾಯಿದ್ರು ಲೈಂಗಿಕತೆ ಬಗ್ಗೆ. ಅವ್ನು ತಂತ್ರನೂ ಮಾಡ್ಕೊಳ್ಳಿ, ಮಂತ್ರಾದ್ರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಸೃಷ್ಟಿಗೆ ಬದ್ಧವಾಗಿ ಅವ್ರನ್ನ ಯಾರನ್ನ ಬೇಕು ಅವ್ರನ್ನ ಮದುವೆ ಆಗಾದರೂ ಮಾಡ್ಕೊಳ್ಳಿ, ಒಬ್ಬರ ಜೊತೆಗೆ ಬದುಕನ್ನ ಏನಾದರೂ ಬದುಕೊಳ್ಳಿ ಸರ್. ಅದು ಯಾಕೆ ಸಮಾಜದಲ್ಲಿ ಏನು ಬಿಟ್ಟು ಬಿದ್ದಿದ್ದೀವ? ಎಲ್ಲ ಹೆಣ್ಮಕ್ಳು ಆರ್ತಿ ಬಿಟ್ಟು ಬಿದ್ದಿದ್ದಾರೆ, ಹೆಣ್ಮಕ್ಳೆಲ್ಲ ಬಿಟ್ಟು ಬಿದ್ದಿದ್ದಾರೆ. ಎಲ್ಲರ ಜೊತೆಗೆ ಹೋಗಿ ಏನು ಸರಸ ಸಲ್ಲಾಪ ಆಡೋದಕ್ಕೆ ಇವನು ಯಾರು ಈಗ ಅಧಿಕಾರ ಕೊಟ್ಟಿದ್ದ? ಅದು ಕಾವಿ ಹಾಕ್ಕೊಂಡು ಇವನು ಯಾರಿಗೆ ಕೊಟ್ಟಿದ್ದೀಯ ಅಧಿಕಾರನ? ಪೊಟೆಂಟು ಅಲ್ಲ, ಇಂಪಾರ್ಟೆಂಟು ಅಲ್ಲ ಅಂತಾನೆ. ಇವ್ರು ಯಾರು? ಇವ್ರಿಗೆ ಪೊಟೆನ್ಸಿ ಬಗ್ಗೆ ಮಾತಾಡೋಕ್ಕೆ, ಭಾಷಣ ಮಾಡೋಕ್ಕೆ ಹೇಳ್ತಾರೆ. ಇಂಪೋರ್ಟ್ ಎಕ್ಸ್ಪೋರ್ಟು ಹೆಣ್ಮಕ್ಳನ್ನ ಮಾಡೋಕ್ಕೆ ಇವ್ರಿಗೆ ಕೊಟ್ಟಿರೋದು. ನಂಗೆ ಜಯಶ್ರೀ ಯಾವಾಗಲೂ ಹೇಳ್ತಾರೆ ಒಂದು ಸೆಂಟೆನ್ಸ್ನ, ಮದುವೆ ಅದು ಜೀವನದ ಅಲ್ಟಿಮೇಟ್ ಸನ್ಯಾಸತ್ವ ಅಂತ. ಅದನ್ನು ಬದುಕಿ ಗೊತ್ತಾ ಇವ್ರಿಗೆ ಗೊತ್ತಾ? ಅದು ಒಬ್ಬರು ಮಾನ ಪ್ರಾಣದ ಬಗ್ಗೆ ಕೈ ಎತ್ತಿ ಬೆರಳು ತೋರಿಸ್ತಾರಲ್ಲ ಇವರು, ಆ ಬದುಕನ್ನ ಬದುಕಿದಾರ ಇವರು? ಮದುವೆಯಲ್ಲಿ ಸನ್ಯಾಸತ್ವನ ಬದುಕಿ ಗೊತ್ತಾ ಇವ್ರಿಗೆ? ಅದ್ರ ಒಂದು ಅರಿವು ಇಲ್ಲ ಸರ್ ಇವ್ರಿಗೆ, ಒಂದು ಗಂಧ ಗಾಳಿ ಏನು ಗೊತ್ತಿಲ್ಲ. ನಿಜ. ಎಸ್ ಮೇಡಮ್, ಮತ್ತಷ್ಟು ನಾನು ಮಾತಾಡ್ತೀನಿ. ಬಿಡವ್ರೆ ತಾವೇನು ಹೇಳ್ತೀರಿ? ಇಲ್ಲಿ ತನಕ ಕೇಳಿದ್ರಿ ಕಥೆನ? ಅಲ್ಲ, ಇದು ಮುಂಚೆಯಿಂದ ಮಾತಾಡ್ಕೊಂಡೇ ಬಂದಿದ್ದೀನಿ ನಾನು ಒಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗೆಲ್ಲ ಇವ್ರು ಹುಚ್ಚಾಟ ನೋಡಿದ್ರಲ್ಲ ಇಷ್ಟೊತ್ತು, ನಾನು ಕಾಳಿ ಅನ್ನೋದು, ನಾಶ ಆಗ್ತಾರೆ ಅನ್ನೋದು, ನಾನು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಅಲ್ಲಿ ಕುತ್ಕೊಂಡು ಚಪ್ಪಾಳೆ ಹೊಡಿತಾರಲ್ಲ, ಅವತ್ತು ಒಂದು ಜನ ಅಲ್ಲಿ ಕೂತಿರೋರು ಹೋಗಿ ಅವ್ನು ಕಪ್ಪಾಳ ಕೊಡ್ದಿದ್ರೆ ಅವ್ನು ಈ ಮಟ್ಟಕ್ಕೆ ಬೆಳೀತಿರ್ಲಿಲ್ಲ. ಪ್ರತಿಯೊಬ್ಬರು ಕೂತ್ಕೊಂಡು ಅದೇನು ಅಲ್ಲಿ ಕೂತಿರೋರು ತಲೆಯಲ್ಲಿ ಬುದ್ಧಿ ಇತ್ತು, ಅದೇನಿದೆ ಎಲ್ಲ ಎಜುಕೇಟೆಡ್ ಅಂತಿರೋ ಏನ್ರಿ ಅರ್ಪಿಸೋದು? ತಲೆಯಲ್ಲಿ ಬುದ್ಧಿ ಅಂತ ಸ್ವಲ್ಪ ಇದ್ದೇ ಇರುತ್ತೆ. ನಾನು ಒಂದೇ ಹೇಳ್ತೀನಿ, ಅವನಿಂದ ಮೋಸ ಹೋಗಿರೋರು ಎಲ್ಲರೂ ಅವನನ್ನು ಬೆಳೆಸಿದ್ರು. ಅವತ್ತು ಬೆಳೆಸಿದ್ರು. ಯಾಕೆಂದರೆ ನಮಗೂ ಯೋಚನೆ, ನನಗೆ ಇವತ್ತು ಕರ್ಕೊಂಡು ಬಂದು ಅವನ ಕಾಲಿಗೆ ನಮಸ್ಕಾರ ಮಾಡೋಂದ್ರು ನಾನು ಮಾಡಲ್ಲ. ನಮಗೆ ಅಂತ ಇದು ಬಂದಿಲ್ಲ, ನಮ್ಗೆ ಯೋಚನೆ ಮಾಡೋ ಇದಿದೆ. ನನಗಿಂತ ಎಲ್ಲ ಓದ್ಕೊಂಡಿರೋರು ಇವರು ಎಲ್ಲ ಇದ್ದವರು, ಇವರೆಲ್ಲ ಬೆಳೆಸಿದ್ರು ಅವತ್ತು. ಇವತ್ತು ನೋಡಿ ಎಲ್ಲರೂ ಸಫರ್ ಮಾಡ್ತಾ ಇದ್ದಾರೆ. ನಾನು ಒಂದು ಆರ್ತಿ ಪರ ನಿಂತಿದ್ದೇನಕ್ಕೆ ಅಂದರೆ, ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ. ಆಮೇಲೆ ಅದೊಂದೇ ಅಲ್ಲ, ಇದು ಇಂಡಿವಿಜುವಲ್ ಕೇಸ್ ಅಲ್ಲ. ನಿತ್ಯಾನಂದ ಅನ್ನೋದು ಒಂದು ಇಂಡಿವಿಜುವಲ್ ವ್ಯಕ್ತಿ ಅಲ್ಲ, ಅವನು ಇಡೀ ಪಬ್ಲಿಕ್ ಜೊತೆ ಅವ್ನು ಕಾಂಟ್ಯಾಕ್ಟ್ ಇದೆ. ಆರ್ತಿಗೆ ಯಾರೋ ಒಂದು ಜನ ಮೋಸ ಮಾಡಿದರೆ ಅದು ಅವರಿಬ್ಬರದ್ದು ಇಂಡಿವಿಜುವಲ್ ಕೇಸ್ ಆಗಿರೋದು. ಅದಕ್ಕೆ ನೀವು ಟಿ ವಿಲಿ ಇಷ್ಟು ದಿನ ಡಿಸ್ಕಷನ್ ಬೇಕಿಲ್ಲ. ಸುಮಾರು ಜನ ಹೇಳ್ತಾರೆ ಇದಕ್ಕೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ ಆರ್ತಿರೋ ವಿಷಯ ಅಂತಾರೆ. ಆರ್ತಿ ಅನ್ನೋದು ಒಂದು ಇಂಡಿವಿಜುವಲ್ ಆಗಿರ್ಬೋದು, ನಿತ್ಯಾನಂದ ಇಂಡಿವಿಜುವಲ್ ಅಲ್ಲ. ಅದ್ರ ಮೇಲೆ ನಾವು ಯೋಚನೆ ಮಾಡಬೇಕಾಗಿರೋದು. ಇವತ್ತು ನಾವು ಅವ್ನು ಹಿಂಗೆ ಬಿಟ್ಕೊಂಡ್ಕೊಂಡ್ರೆ ಇನ್ನು ಮುಂದೆ ಸಾವಿರಾರು ಹೆಣ್ಮಕ್ಳು ಹಾಳಾಗ್ತಾರೆ. ಬರೀ ಹೆಣ್ಮಕ್ಳಲ್ಲ, ಗಂಡ್ಮಕ್ಳು. ಇವತ್ತು ಅವ್ರ ಮಗನ ಕಳ್ಕೊಂಡಿದ್ದಾರೆ, ಅಲ್ಲೊಬ್ಬ ಜೈಲಲ್ಲಿದ್ದಾರೆ. ಇವತ್ತು ಆರ್ತಿ ಈ ಥರ ಮಧ್ಯ ಆ ಕಡೆನೂ ಇಲ್ಲ ಈ ಕಡೆ ಮಧ್ಯ ನಿಂತ್ಕೊಂಡಿದ್ದಾಳೆ. ಈ ಥರದನ್ನು ನಾವು ನಿಲ್ಲಿಸ್ಬೇಕು ಅಂದರೆ ಇವನು ತಡಿಲೇಬೇಕು. ಸರಿ, ಇಲ್ಲಿ ನೋಡಿ, ಲೈಂಗಿಕತೆ ಅಂತಾರೆ. ಈಗ ನಂಗೊಂದು ಉತ್ತರ ಹೇಳಿ. ಲೈಂಗಿಕತೆನ ತುಚ್ಛವಾಗಿ ಕಾಣೋಕ್ಕೆ ಇವ್ರು ಯಾರು? ನಾನು ಅವ್ರ ದೃಷ್ಟಿನಲ್ಲಿ ಒಂದು ತುಚ್ಛ ಮಹಿಳೆ. ನನ್ನ ಪ್ರಕಾರ ನಾನು ಪ್ರಕೃತಿಯ ಒಂದು ಎಚ್ಚರಿಕೆ ಕೂಗು ಮಾತ್ರ. ಕೊಂಬೆ ಮೇಲೆ ಕೂತ ಕಾಗೇನೂ ನಾನು ಆಗಿರ್ಬೋದು, ಇವ್ರಿಗದರ ಅಧಿಕಾರ ಇಲ್ಲ. ಒಬ್ಬ ಸನ್ಯಾಸಿಯು ತಾಯಿಯ ಉದರದಿಂದ ಬರ್ತಾನೆ. ತಾಯಿಯು ಲೈಂಗಿಕತೆ ಬದುಕಬೇಕಾಗತ್ತೆ. ಲೈಂಗಿಕತೆನಲ್ಲಿ ಇಲ್ಲದ ಸನ್ಯಾಸ ಜೀವದಲ್ಲಿ ಹೆಂಗೆ ಹುಟ್ಕೊಳ್ಳುತ್ತೆ? ಒಬ್ಬ ಜೀವಿ ಸನ್ಯಾಸಿ ಆಗೋಕ್ಕೆ ಲೈಂಗಿಕತೆ ಬೇಕು. ಅದನ್ನು ಯಾಕೆ ಸರ್ ಹಿಂಗೆ ಮಾಡ್ತಾರೆ? ಇವ್ರಿಗೆ ಯೋಗ್ಯತೆ ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಬೇಡ, ತ್ಯಾಗಿ ನಾನು, ಯೋಗಿ ನಾನು, ದೇವರ ನಾನು, ಎಲ್ಲ ನಾನು. ಅವ್ರಿಗೆ ಎದೆ ಬಡ್ತಕ್ಕೆ ಕೇಳಿಸಲ್ವ ಸ್ವಾಮೀಜಿ? ಚಪ್ಪಾಳೆ ಬಡ್ತ ಬಿಟ್ಟು ಬೇರೆ ಏನೂ ಕೇಳಿಸಲ್ಲ. ತ್ಯಾಗಿ ಯಾರಿಲ್ಲ? ಜಾಡ್ಮಾಲಿ ಕೈನ ಕಸ ಮಾಡಿಕೊಂಡು ಸಮಾಜನ ಶುಭ್ರ ಮಾಡ್ತಾನೆ, ತ್ಯಾಗ ಬದುಕ್ತಾನೆ. ಅವನ ತ್ಯಾಗ ಪ್ರಧಾನಿನ ಯೋಗ ಬದುಕಿಸುತ್ತೆ. ಒಂದೇ ಒಂದು ಲೇಖನಿಯಿಂದ ಜಗತ್ತು ದೇಶಕ್ಕೆ ಭದ್ರತೆ ಕೊಡುತ್ತೆ. ತ್ಯಾಗಿ ಯಾರಲ್ಲ, ಯೋಗಿ ಯಾರಲ್ಲ ಸರ್. ಯಾಕೆ ಸರ್ ಹಿಂಗೆ ಆಡ್ತಾರೆ ಇವರು? ಒಂದು ವಚನ ಇದೆ, ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲ್ಲೇ ಆಗಲೇ ಕೊಡುವವನ ಧರ್ಮ ಹೊನ್ನಾಗದೇ ಬಿಡೋದು ಸರ್ವಜ್ಞ ಅಂತ. ಇದು ದಾನಕ್ಕೆ ಮಾತ್ರ ಅಲ್ಲ, ಧರ್ಮಕ್ಕೂ ಸಹ. ಈ ಕ್ಷಣದ ಧರ್ಮ ಸಮಾಜ ಬದುಕಬೇಕಾಗಿದೆ. ವೀಣಾ ಅವ್ರು ಹೇಳಿದ್ರು ಇವ್ರು ಕಪಾಲಕ್ಕೆ ಹೊಡೆಯೋಕ್ಕಾಗಲಿಲ್ವ ಅಂತ. ಇದು ಎಂಥ ಪ್ರಶ್ನೆ ಗೊತ್ತಾ? ಕೃಷ್ಣನ ಚಕ್ರ ದುಶ್ಯಾಸನನ ಕೈಗೆ ಆಗಲೇ ಯಾಕೆ ಕತ್ತರಿಸಲಿಲ್ಲ ಅಂತ. ದ್ರೌಪದಿ ವಸ್ತ್ರಾಪರಣ ತಗೊಂಡ್ರೆ ನೋಡೋಕ್ಕೆ ಅದು ದುಶ್ಯಾಸನ ಎಳೆದಿದ್ದು.
ಕರ್ಣ ತೊಡೆ ತಟ್ಟಿದ್ದು, ದುರ್ಯೋಧನ ಬೆರಳು ತೋರಿಸಿದ್ದು, ದುಶಾಸನ ಬಂದು ಎಳೆದಿದ್ದು, ಆದರೆ ದ್ರೌಪದಿಯ ಸೆರಗಿದ್ದಿದ್ದು ಧರ್ಮರಾಯ ಹಾಕಿದ ಹಾಸನ ಮೇಲೆ. ಈಗಲೂ ಅದು ಧ್ಯಾನಪೀಠದಲ್ಲಿದೆ. ಯಾಕೆ? ದ್ರೌಪದಿ ಸೆರಗು ಕೊಟ್ಟಿದ್ದು ದುರುಳರ ನಾಶಕ್ಕಾಗಿ, ಭಕ್ತರು ಮೈಮುಟ್ಟಲು ಬಿಟ್ಟಿದ್ದು ಈ ದುಷ್ಟನ ನಾಶಕ್ಕಾಗಿ. ನಮ್ಮ ನೋವನ್ನು ಮಾತ್ರ ಅಸಭ್ಯವಾಗಿ ಕಾಣಬೇಡಿ, ಅಷ್ಟು ಮಾತ್ರ ಹೇಳ್ತೀನಿ. ಜೀವನ ಸತ್ಯ, ಸರಳ, ಸುಂದರ. ಸತ್ಯ, ಶಿವ, ಸುಂದರ. ಶಿವನ ಜಾಗದಲ್ಲಿ ಸರಳತೆ ಇದೆ. ಪ್ರತಿಯೊಂದು ಜೀವಿನಲ್ಲೂ ಸರಳತೆ ಇದೆ. ಇದನ್ನು ಪ್ರಶ್ನೆ ಮಾಡೋ ಜೀವ ಹುಟ್ಟೋಕ್ಕೆ ಸಾಧ್ಯ ಇಲ್ಲ. ಆ ಚಾನಲಲ್ಲಿ ಆರ್ತಿ ಸತ್ಯ ಅಂತ ಹಾಕೊಂಡ್ಬಿಟ್ಟು ಲೈಂಗಿಕತೆ ವಿಷಯ ಮಾತಾಡ್ತಾರೆ. ಯಾವ ಅಂಗಾಂಗ ಯಾರು ಮುಟ್ಟಿದ್ರು, ಯಾವ ದ್ರವ್ಯದಲ್ಲಿ ಏನು ಬರುತ್ತೆ. ಇಲ್ಲೂ ಲೈಂಗಿಕತೆ ಮಾತಾಡಿದ್ರು, ಭಕ್ತಿಯ ಪರಾಧೀನತೆನೂ ಮಾತಾಡಿದ್ರು. ಲೈಂಗಿಕತೆಯಲ್ಲಿ ಜೀವದ ಹೆಣಿಕೆ ಇದೆ, ಕರ್ಮದ ಹೊದಿಕೆ ಇದೆ, ಆತ್ಮದ ಐಕ್ಯತೆ ಇದೆ. ತಪಸ್ಸು ಬದುಕಿದ್ರೆ ಯೋಗಿಯ ಜನನ ಆಗುತ್ತೆ, ಕೇಳಗತನ ಬದುಕಿದ್ರೆ ರೋಗಿಯ ಜನನ ಆಗುತ್ತೆ. ಯಾಕೆ ಸರ್ ಸಮಾಜಕ್ಕೆ ಇದು ಗೊತ್ತಿಲ್ವಾ? ಮಾಳವಿಕಾ ಹೇಳ್ತಾರೆ ಸರ್ ಇನ್ನೊಂದು ಚಾನಲಲ್ಲಿ, ಆರ್ತಿರಾವ್ ಬರಕ್ಕೆ ಹೇಳಿ ನನ್ನ ಹತ್ರ, ನಾನು ಕೌನ್ಸಿಲಿಂಗ್ ಮಾಡ್ತೀನಿ, ನನಗೆ ಹೇಳ್ಕೊಳ್ಳಿ. ನಾನು ಹೇಳ್ತೀನಿ ಅವ್ರ ಗುರುಗಳಿಗೆ ಏನು ಸಮಸ್ಯೆ ಇದೆ ನನ್ನ ಹತ್ರ ಬರಕ್ಕೆ ಹೇಳಿ, ನಾನು ಕೌನ್ಸಿಲಿಂಗ್ ಕೊಡ್ತೀನಿ. ಬರ್ತಾರಾ? ನಾನು ಹೇಳಿದ್ದೀನಿ, ಓಪನ್ ಆಗಿ ಹೇಳ್ತಿದ್ದೀನಿ. ಆರ್ತಿ ಹೋಗ್ಬಿಡ್ಬೇಕು ಮಾಳವಿಕಾ ಹತ್ರ ಕೇಳೋಕ್ಕೆ ಇವ್ರ ಕಷ್ಟಗಳನ್ನೆಲ್ಲ. ಇವ್ರ ಗುರುಗಳಿಗೆ ಏನು ಕಷ್ಟ ಇದೆ ನನ್ನ ಹತ್ರ ಬಂದು ತೋಡ್ಕೊಳ್ಳಿ, ನಾನು ಅವ್ರಿಗೆ ಏನು ಸಲಹೆ ಕೊಡಬೇಕು ಕೊಡ್ತೀನಿ, ಅವ್ರಿಗೇನು ಪರಿಹಾರ ಹೇಳಬೇಕು ಮಾಡ್ತೀನಿ. ಐ ಆಮ್ ಎ ವೆರಿ ಗುಡ್ ಕೌನ್ಸಿಲರ್, ಬರಲಿ ನನ್ನ ಹತ್ರ. ಅವಾಗ ನಾನು ಅವ್ರಿಗೆ ನಾನು ಸಹಾನುಭೂತಿನೂ ಕೊಡ್ತೀನಿ. ಅವ್ನು ಏನು ಕೇಸ್ ಹಾಕಬೇಕು ಏನು ಕೇಸ್ ಹಾಕ್ಬಾರ್ದು ಎಲ್ಲದಕ್ಕೂ ನಾನು ನೋಡ್ಕೋತೀನಿ, ಬರಲಿ ನನ್ನ ಹತ್ರ. ನಿತ್ಯಾನಂದನ ಶಿಷ್ಯ ಒಬ್ಬಳು ಮೊನ್ನೆ ಹೇಳ್ತಾಳೆ ಜನಶ್ರೀ ಟಿ ವಿಲಿ, 5-6 ವರ್ಷ ಯಾಕಲ್ಲಿದ್ದರು, ಅತ್ಯಾಚಾರ ಆದಮೇಲೆ ಹೊರಗೆ ಬರ್ಬೇಕಿತ್ತಲ್ಲ, ಅದಕ್ಕೆ ಆಗ್ತಿರೋ ಅಂತ ಜಯಶ್ರೀ ಉತ್ತರ ಬಂತಲ್ಲ. ಆದರೆ ನನ್ನ ಮಗನಿಗೆ ಇಷ್ಟು ಬೊಬ್ಬೆ ಹೊಡಿತಿದ್ದೀನಿ, ನಾನು ಕೂಗ್ತಾ ಇದ್ದೀನಿ, ಆದರೆ ನನ್ನ ಮಗನಿಗೆ ಯಾಕೆ ಬರೋಕ್ಕಾಗ್ತಾ ಇಲ್ಲ? ಬರೋಕ್ಕಲ್ಲಿ ಇವನು ಇದಿದೆ, ಭಯ ಇದೆ, ಬರೋಕ್ಕಾಗಲ್ಲ. ಅದು ಇವಳಿಗೆ ಗೊತ್ತಾ, ಅವ್ರ ಶಿಷ್ಯ ಗೊತ್ತಾ, ಅವಳು ಅದರಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಧೈರ್ಯ ಇಲ್ಲ, ಬ್ಯಾಟ್ರಿ ಇಲ್ಲ. ಅದು ಅಲ್ಲೇ ಈ ಏನು ಹೇಳ್ತಾರೆ, ಈ ಹಂದಿಗೆ ಬಚ್ಚೆ ಗುಂಡಿನೇ ಚಂದ, ಅದು ಮೇಲ್ಗಡೆ ಮನೇಲಿ ಕೂಸಿರೋ ಹಂದಿ ಮನೇಲಿ ಇರ್ತದೆ. ಆ ಥರ ಆಗಿದೆ ಶಿಷ್ಯರದ್ದು. ಆ ನಿತ್ಯಾನಂದ ಆಶ್ರಮ ಇದೆಯಲ್ಲ, ಕೆಂಗೇರಿ ಹತ್ರ ಹರಿಯತ್ತಲ್ಲ, ಬೆಂಗಳೂರಿನ ಕೊಳಚೆ ನೀರು ಗುಂಡಿ ನಿತ್ಯಾನಂದನ ಆಶ್ರಮ ಅಲ್ಲ, ಜೈಲು. ಅದು ಆ ಹಂದಿಗೆ ಇಲ್ಲಿದ್ದವು ಪೂರ ಉಳಿದವು ಹಂದಿಗಳು ಒಳ್ಳೆವೆಲ್ಲ ಹೊರಗೆ ಹೋಗ್ಯಾದ್ವಿ. ಹೊರಗೆ ಹೋಗ್ಬಿಟ್ಟಿದ್ದಾರೆ. 200 ಜನ ಇದ್ದಾರೆ ಅಂತ ಶಿಷ್ಯರು ಇದಾರಲ್ಲಿ. ಇರೋದೊಂದು ನನ್ನ ಮಗನ ಸೇರಿ ಒಂದು 10-15 ಜನರ ಒಳಗೆ. ನೀನು ಮೊನ್ನೆ ಹೇಳ್ತಾ 200 ಜನ ಇದ್ದಾರೆ. ಯಾರು ಇದ್ದಾರಲ್ಲಿ? ಇವೊಂದು ಸ್ವಲ್ಪ ಮಗನ ಸೇರಿಸಿ ಹೇಳ್ತಿದ್ದೀನಿ. ಕೊಳಚೆ ಇದು ಗಲೀಜು ನೀರು ಅಂತ ಗೊತ್ತಿಲ್ಲ ಇವಕ್ಕೆ ಇನ್ನೂ. ಗಲೀಜು ನೀರು ಯಾಕೆ ಕುಡಿಯೋದು? ಹೊಂದಿ ಮಾತ್ರ ಕುಡಿಯೋದು, ದನ ಸತ ಕುಡಿಯೋಲ್ಲ. ಅದನ್ನು ಕುಡ್ಕೊಂಡು ಅದನ್ನು ತಿನ್ಕೊಂಡಿದ್ದಾವೆ ಇವು. ಯಾಕೆ ನಿಮ್ಮ ಮಗನಿಗೆ ಅರ್ಥವಾಗ್ತಿಲ್ವ ಇದೆಲ್ಲ ಅಂತ? ಅರ್ಥ ಆಗ್ತಾ ಇಲ್ಲ ಅಂದರೆ ಭಯ. ಅವನು ಅನ್ನಷ್ಟು ಧೈರ್ಯ ಇಲ್ಲ ಅವನಿಗೆ. ನನಗೆ ಗೊತ್ತಿದೆ, ಅವನಿಗೆ ಇನ್ನೂ ಆ ಬ್ಯಾಟ್ರಿ ಬೆಳೀಲಿಲ್ಲ. ಅವನ ವಾತಾವರಣ ಬೆಳೆದಿದ್ದು ಭಯದಲ್ಲಿ. ನಾನು ಪೂರ ಬಿಟ್ಟವ. ನಾನು ಯಾಕೆ ಪೂರ ಬಿಟ್ಟವ ಅಂತ ಅಂದರೆ, ಮಾನ ಅಲ್ಲ, ನನಗೆ ಆಸೆ ಇಲ್ಲ ಜೀವದ ಮೇಲೆ. ಸತ್ರ ಸಾಕಾಗಿದೆ. ಅವೇನೋ ರೌಡಿ ಬಿಡ್ತಾನೆ, ಬಿಡಲಿ. ಅವಂತ ಶಾಪ ಕೊಡ್ತಾನೆ, ಕೊಡಲಿ ನೋಡೋಣ. ಬಹುಶಃ ನಿಮ್ಮ ಎದುರಿಗೆ ನಿಲ್ಲಲ್ವೇನೋ ಅವರು ಅಂತ. ಅವನು ಬರಲಿ, ಅವನು ನಿತ್ಯಾನಂದ, ಅವನು ನಿತ್ಯ ಗಂಡಸು ಹೌದಂತಾರೆ, ಬರಲಿ ಅವನು, ಬರಲಿ ಅವನು. ಏನಂದ್ರೆ ಗಂಡಸು ಹೌದಂತಾರೆ, ನನ್ನ ಎದುರಿಗೆ ನಿಲ್ಲಿ ಅವನು. ಸೊ ಸಣ್ಣ ವಿರಾಮ ತಗೊಳ್ಳೋಣ.